ಎಲ್ರಿಗೂ ನಮಸ್ಕಾರ. ಮಹಾತಾಯಿ ವಿಡಿಯೋ ತುಂಬಾ ಚೆನ್ನಾಗೇ ಓಡ್ತು. ಎಲ್ರಿಗೂ ಧನ್ಯವಾದಗಳು. ಆ ವಿಡಿಯೋದಲ್ಲಿ ಕೆಲವೊಂದು ಕ್ವಶನ್ಸ್ ನ ಕೇಳಿದ್ರಿ. ನಿನಗೆ ಹೆಂಗ್ ಗೊತ್ತು, ನಿನಗೇನಕ್ಕೆ ಬೇಕು, ನಮಗೇನಕ್ಕೆ ಬೇಕು ಅಂತ ಕೂತ್ಕೊಂಡ್ರೆ ಇವರು ಏನು ಧರ್ಮಸ್ಥಳದ ಮೇಲೆ ಆಗಿರ್ಬೋದು, ಕಾವಂದ್ರ ಮೇಲೆ ಆಗಿರ್ಬೋದು ಅವಹೇಳನ ಮತ್ತೆ ಅಪಪ್ರಚಾರನ ಮಾಡ್ತಿದ್ದಾರೋ ಇದು ಹೀಗೆ ಜಾಸ್ತಿ ಆಗ್ತಾ ಹೋಗ್ತದೆ. ನೀವು ಒಂದು ಸಾರಿ ಆದ್ರೂ ಯೋಚನೆ ಮಾಡಿದ್ದೀರಾ? ಎಷ್ಟೊಂದು ಫಂಕ್ಷನ್ಗಳಾಗ್ಲಿ, ಸೌಜನ್ಯ ಪರವಾದ ಫಂಕ್ಷನ್ಗಳು ಅಥವಾ ಯಾವುದೋ ಒಂದು ಮಿನಿಸ್ಟರ್, MLA, DCM, CM ಇವ್ರುಗಳ ಹತ್ರ ಎಲ್ಲ ಹೋದಾಗ ಕುಸುಮಾವತಿಯವರು ಸೆರಗನ್ನ ಒಡ್ಡಿ ನನ್ನ ಮಗಳಿಗೆ ನ್ಯಾಯ ಕೊಡಿಸಿ ಅಂತ ಕೇಳ್ತಾರೆ. ಆದ್ರೆ ಅದೇ ಸೌಜನ್ಯ ಹೋರಾಟದಲ್ಲಿ 13 ವರ್ಷದಿಂದ ಸತತವಾಗಿ 13 ವರ್ಷದಿಂದ ಇರುವಂತಹ ಗಿರೀಶ್ ಮಠಣ್ಣ ಹಾಗೂ ಮಹೇಶ್ ತಿಮ್ಮರೋಡಿಯವರು ಹೇಳುತ್ತಿರುವಂತಹ ನೋಡಿದವರು ಇದ್ದಾರೆ. ಮೊಬೈಲಿನಲ್ಲಿ ಸಾವಿರ ವಿಡಿಯೋ ಸಾಕ್ಷಿಗಳಿದೆ. ಅದನ್ನ ಒಂದನ್ನ ಬಿಟ್ರೆ ಇವರು ಜೈಲಿಗೆ ಹೋಗ್ತಾರೆ ಜೀವನ ಪೂರ್ತಿ ಅಂತ ಹೇಳುವಂತಹ ಗಿರೀಶ್ ಮಠಣ್ಣನವರಾಗ್ಲಿ, ಇವರಗಳನ್ನ ಹಿಡಿದು ಇವರ ಕೊರಳ ಪಟ್ಟಿಯನ್ನ ಹಿಡಿದು ಯಾವತ್ತಾದರೂ ಒಂದೇ ಒಂದು ದಿನ ಕುಸುಮಾವತಿಯವರು ಸಾಕ್ಷಿ ಕೇಳಿರುವುದನ್ನ ನೋಡಿದ್ದೀರಾ? ಇದಾದ ಮೇಲೆ ಯಾವುದೇ ತಾಯಿ ಆಗಿರ್ಲಿ, ತನ್ನ ಮಗಳಿಗೆ ಅನ್ಯಾಯ ಆಗಿದೆ, ತನ್ನ ಮಗಳ ರೇಪ್ ಅಂಡ್ ಮರ್ಡರ್ ಆಗಿದೆ ಅಂದಮೇಲೆ ಯಾರು ಸಾಕ್ಷಿ ಇದೆ ನನ್ನ ಹತ್ರ ಅಂತ ಹೇಳ್ತಾರೆ, ಅವ್ರ ಹತ್ರ ಹೋಗಿ ಅಯ್ಯ ಅಣ್ಣ ದಯವಿಟ್ಟು ನನ್ನ ಮಗಳಿಗೆ ನ್ಯಾಯ ಕೊಡಿಸಿ ಅಂತಾರೋ ಹೊರ್ತು, ಅವರು ಸಾಕ್ಷಿಗಳಿದೆ ಅಂತ ಹೇಳ್ತಿದ್ರು, ಅವರು ಏನು ಹೇಳ್ತಾರೆ ಅದನ್ನೆಲ್ಲ ಕೇಳ್ತಿರ್ಲಿಲ್ಲ. ನನ್ನ ಮಗಳಿಗೆ ನಿಮ್ಮ ಹತ್ರ ಇರುವ ಸಾಕ್ಷಿಗಳನ್ನ ಕೊಡಿಸಿ ನ್ಯಾಯ ಕೊಡಿಸಿ, ನನ್ನ ಮಗಳಿಗೆ ಕೊಡಿ, ಕೋರ್ಟಿಗೆ ಕೊಟ್ಟು ನನ್ನ ಮಗಳಿಗೆ ನ್ಯಾಯ ಕೊಡಿಸಿ ಅಂತ ಕೇಳ್ತಿದ್ರು. ಸೌಜನ್ಯ ರೇಪ್ ಅಂಡ್ ಮರ್ಡರ್ ಮಾಡಿದ್ದಾರೆ ಒಂದು 3 ವ್ಯಕ್ತಿಗಳು, ಪ್ರಬಲ ವ್ಯಕ್ತಿಗಳು ಅಂತ ಹೇಳ್ತಿದ್ದಾರೆ. ಅವರು 3 ಜನನು ಕೋರ್ಟಿನಲ್ಲಿ ಬ್ರೈನ್ ಮ್ಯಾಪಿಂಗ್ಗೆ ಅಗ್ರಿ ಮಾಡ್ತಾರೆ. ಆಗ ಕೋರ್ಟು ಸರಿ ಓಕೆ ಸಂತೋಷ್ ರಾವ್ನ ಬ್ರೈನ್ ಮ್ಯಾಪಿಂಗ್ ಕೂಡ ಮಾಡೋಣ ಅಂತ ಕೇಳಿದಾಗ ಬೇಡ, ಸಂತೋಷ್ ರಾವ್ದು ಮಾಡಬಾರ್ದು ಅಂತೇಳಿ ಪ್ರತಿಯೊಬ್ರು ನಿಲ್ತಾರೆ. ಅದರಲ್ಲಿ ಈ ತಾಯಿ ಕೂಡ ಒಬ್ರು. ಅದಾದ್ಮೇಲೆ ಇನ್ನೂ ಒಂದು ನೋಟಿಸ್ ಮಾಡಿದ್ದೀರಾ, ಸಂತೋಷ್ ರಾವ್ನ ನಿರಪರಾಧಿ ಅಂತ ಕಂಪ್ಲೀಟ್ ಆಗಿ ಬಿಡ್ಲಿಲ್ಲ. ಬೆನಿಫಿಟ್ಸ್ ಆಫ್ ಡೌಟ್ ಅನ್ನೋದ್ರ ಮೇಲೆ ಸಂತೋಷ್ ರಾವ್ನ ಹೊರಗಡೆ ಬಿಡ್ತಾರೆ ಕೋರ್ಟಲ್ಲಿ. ಆದರೆ ಈ ಟೀಮು ಯಾವ ರೀತಿ ಮಾಡುತ್ತೆ ಅಂತ ಅಂದ್ರೆ, ಸಂತೋಷ್ ರಾವ್ನ ನಿರಪರಾಧಿ ಅಂತ ಹೇಳಿ ಹೊರಗಡೆ ಬಿಟ್ರು ಅನ್ನೋ ರೀತಿ ಪೋರ್ಟ್ರೇ ಮಾಡ್ತಾರೆ. ಆದರೆ ಅದೇ ಕೋರ್ಟು ಈ ಹೆಗ್ಗಡೆ ಕುಟುಂಬಕ್ಕೆ ಅಥವಾ ಇವರು ಯಾರ ಮೇಲೆ ಅಪರಾಧ ಮಾಡ್ತಿದ್ದಾರೆ ಇವರುಗಳಿಗೆ ಹಾಗೂ ಈ ಸೌಜನ್ಯ ಕೊಲೆಗೆ ಯಾವುದೇ ರೀತಿಯ ಸಂಬಂಧ ಇಲ್ಲ ಅಂತೇಳಿ ಇದೇ ಕೋರ್ಟು ಕೂಡ ಜಡ್ಜ್ಮೆಂಟ್ ಕೊಡುತ್ತೆ. ಸಂತೋಷ್ ರಾವ್ನ ನಿರಪರಾಧಿ ಅಥವಾ ಅವನ್ನ ಆರೋಪಿ ಅಂತ ಹೇಳಿದಂತಹ ಕೋರ್ಟ್ ಸ್ಟೇಟ್ಮೆಂಟ್ನ ಅಗ್ರಿ ಮಾಡ್ತಾರೆ ಅಂದ ಮೇಲೆ ಇವರು ಅದೇ ಕೋರ್ಟು, ಅದೇ ನ್ಯಾಯಾಲಯ ಹೆಗ್ಗಡೆ ಕುಟುಂಬವನ್ನ ಹಾಗೆ ಇವರು ಇನ್ನು ಯಾರ್ಯಾರ ಮೇಲೆ ಆರೋಪ ಮಾಡ್ತಿದ್ದಾರೆ ಇವರುಗಳು ಆರೋಪಿಗಳಲ್ಲ ಅಂತ ಹೇಳಿದನ್ನ ಏನಕ್ಕೆ ಇವರು ಅಗ್ರಿ ಮಾಡ್ತಾ ಇಲ್ಲ? ಯಾರಾದ್ರೂ ಒಬ್ಬ ಯೂಟ್ಯೂಬರ್ ಧರ್ಮಸ್ಥಳದ ಪರವಾಗಿ ಮಾತಾಡಿದ್ರೆ ನೀನು ಅಮೌಂಟ್ ತಗೊಂಡಿದೀಯಾ, ನೀನು ಸೇಲ್ ಆಗಿದೀಯಾ, ನೀನು ಕಾಮುಕರ ಪರವಾಗಿ ಮಾತಾಡ್ತಾ ಇದೀಯಾ, ಕಾಮುಕರ ವಿರೋಧವಾಗಿ ಮಾತಾಡು, ಸೌಜನ್ಯಗೆ ನ್ಯಾಯ ಕೊಡ್ಸು ಅಂತ ಕೇಳ್ತಾರೆ. 1 ನಿಮಿಷ ನೀವೆಲ್ಲ ಯೋಚನೆ ಮಾಡಿ. ನಾನೊಬ್ಬ ಯೂಟ್ಯೂಬರ್, ನಾನು ಅಂತಲ್ಲ ಯಾರ್ಯಾರು ಮಾಡ್ತಿದೀವಿ ಪ್ರತಿಯೊಬ್ರು ಯೂಟ್ಯೂಬರ್ಸ್. ನಾವು ಈ ಪಾಯಿಂಟ್ ಅನ್ನ ರೈಸ್ ಮಾಡಬಹುದು ಅಷ್ಟೇ, ಆದ್ರೆ ನ್ಯಾಯ ಕೊಡಿಸ್ಲಿಕ್ಕೆ ನಾವು ಜಡ್ಜ್ ಅಲ್ಲ, ಹಾಗೆ ನಾನು ಲಾಯರ್ ಕೂಡ ಅಲ್ಲ. ಈ ವಿಚಾರದಲ್ಲಿ ಸೌಜನ್ಯಗೆ ನ್ಯಾಯ ಸಿಗಬೇಕು ಅಂದ್ರೆ ಫಸ್ಟ್ ಕುಸುಮಾವತಿ ಅವರು ಸುಪ್ರೀಂ ಕೋರ್ಟ್ಗೆ ಒಂದು ಸೈನ್ ಮಾಡಿ ಒಂದು ಲೆಟರ್ನ ಕೊಡಬೇಕು. ಆದರೆ ಇಷ್ಟು ವರ್ಷದಲ್ಲಿ ಎಷ್ಟೋ ಜನ ಅದನ್ನ ಕೇಳ್ತಿದ್ದಾರೆ, ಆದ್ರೆ ಕುಸುಮಾವತಿ ಅವರು ಒಂದೇ ಒಂದು ಸಿಗ್ನೇಚರ್ ಮಾಡಿ ಕೊಟ್ಟಿಲ್ಲ. ಇದು ಏನಕ್ಕೆ ಅಂತೇಳಿ ಒಂದು ಸಾರಿ ಯೋಚನೆ ಮಾಡಿದ್ದೀರಾ? ಯೋಚನೆ ಮಾಡಿ. ಕುಸುಮಾವತಿ ಅವ್ರು ಏನಾದ್ರು ಸಿಗ್ನೇಚರ್ ಮಾಡಿ ಕೊಟ್ರೆ ಬೇರೊಬ್ಬ ಲಾಯರ್ ಇಲ್ಲಿಗೆ ಎಂಟ್ರಿ ಆದ್ರೆ, ಸುಪ್ರೀಂ ಕೋರ್ಟ್ ಇಲ್ಲಿಗೆ ಎಂಟ್ರಿ ಆಯ್ತು ಅಂತ ಅಂದ್ರೆ ಇವರಿಗೆ ಬರುವಂತಹ ಫಂಡ್ಸ್ ಬರೋದಿಲ್ಲ, ಇವರು ಡ್ರಮ್ಗಳನ್ನ ಇಡಕ್ಕಾಗೋದಿಲ್ಲ. ಅದಾದ ಮೇಲೆ ಏನು ಈ ಸೋಕಾಲ್ಡ್ ಹೋರಾಟಗಾರರು ಅನ್ಕೊಂಡಿದ್ದಾರೆ ಇವರಗಳ ಮಾತು ನಡೆಯೋದಿಲ್ಲ. ಇವರಗಳ ನೇಮು ಎಷ್ಟೊತ್ತಲೂ ನನ್ನ ಹೆಸರು ಚಾಲ್ತಿಯಲ್ಲಿರ್ಬೇಕು ಅನ್ನೋ ಒಂದು ಹುಚ್ಚು ಇದೆಯಲ್ಲ ಇವರಿಗೆ, ಅದು ತೊಲಗದಿಲ್ಲ. ಅದು ಆ ಒಂದು ಹುಚ್ಚಿಂದಾನೇ ಸತತ 13 ವರ್ಷದಿಂದ ಇವರು ಈ ಕೇಸನ್ನ ಹೇಳ್ಕೊಂಡು ಬರ್ತಿದ್ದಾರೆ ಹೊರತು ಸೌಜನ್ಯಗೆ ನ್ಯಾಯ ಕೊಡಿಸ್ಬೇಕು ಅನ್ನುವ ನಿಟ್ಟೆ ಇಲ್ಲ ಇವರಿಗೆ. ನಾವೆಲ್ಲ ಕೇಳ್ತಿರೋದು ಒಂದನ್ನೇ, ನಿಮ್ಮ ಹತ್ರ ಇರೋ ಸಾಕ್ಷಿಗಳನ್ನ ಕೊಡಿ,
ಪರವಾಗಿಲ್ಲ, ನಾವು ಯಾರ ಪರವಾಗಿ ಮಾತಾಡ್ತಿದೀವಿ ಅಂತ ನೀವೆಲ್ಲ ಅನ್ಕೊಳ್ತಿದ್ದೀರೋ ಅವರೇ ಆರೋಪಿಗಳಾಗಿದ್ರು ಪರವಾಗಿಲ್ಲ, ಸಾಕ್ಷಿಗಳನ್ನ ಕೊಡಿ. ಸುಪ್ರೀಂ ಕೋರ್ಟಿಗೆ ಸಾಕ್ಷಿ ಕೊಡಿ, ಹೈಕೋರ್ಟಿಗೆ ಸಾಕ್ಷಿ ಕೊಡಿ, ಕೋರ್ಟ್ಗಳಿಗೆ ಕೊಡಿ, ನಮ್ಗಳಿಗೆ ಕೊಡ್ಬೇಡ್ರಿ, ಕೋರ್ಟ್ಗಳಿಗೆ ಕೊಡಿಪ್ಪ ಸಾಕ್ಷಿನ. 13 ವರ್ಷದಿಂದ ಇದನ್ನೇ ಕೇಳ್ತಾ ಇರೋದು ಎಲ್ಲರನ್ನು. ಆದ್ರೆ ಇವತ್ತಿನ ತನಕ ಒಂದೇ ಒಂದು ಇವ್ರ ಹತ್ರ ಇರುವಂತಹ ಸಾಕ್ಷಿಗಳಲ್ಲಿ ಒಂದೇ ಒಂದು ಹೊರಗಡೆ ಬರ್ಲಿಲ್ಲ, ಒಂದು ಕೋರ್ಟಿಗೂ ಹೋಗ್ಲಿಲ್ಲ. ಒಬ್ರು CID ಆಫೀಸರ್ ಕೂಡ ಹೋಗಿ ಕೇಳ್ತಾರೆ, ಸಾಕ್ಷಿ ಇದೆ ಅಂತಿದ್ದಾರಲ್ಲ ಕೊಡಿ ಅಂತೇಳಿ. ನಾನು ಕೋರ್ಟಲ್ಲಿ ಕೊಡ್ತೀನಿ ಅಂತಾರೆ. ಸರಿ, ಕೋರ್ಟಲ್ಲೇ ಬಂದು ಕೊಡಿ ಅಂದ್ರೆ ಕೋರ್ಟಲ್ಲೂ ಸಮೇತ ಕೊಡ್ಲಿಲ್ಲ. ಯಾರು? ಈ ಮಹೇಶ್ ಶೆಟ್ಟಿ ತಿಮ್ಮರೊಡಿ ಸಾಕ್ಷಿನ ಕೋರ್ಟಲ್ಲಿ ಸಮೇತ ಕೊಟ್ಟಿಲ್ಲ. ಯೋಚನೆ ಮಾಡಿ, ಯೋಚನೆ ಮಾಡಬೇಕಾಗಿದೆ. ಇವರುಗಳಿಗೆ ಸೌಜನ್ಯಾಳಿಗೆ ನ್ಯಾಯವನ್ನ ಕೊಡಿಸೋದಕ್ಕಿಂತ ಹೆಚ್ಚಾಗಿ ಇವರ ಡ್ರಮ್ಗಳು, ಇವರ ಬಕೆಟ್ಗಳು ತುಂಬಬೇಕಾಗಿದೆ. ಆ ಒಂದು ಕಾರಣಕ್ಕೋಸ್ಕರನೇ ಸತತವಾಗಿ 13 ವರ್ಷದಿಂದ ಈ ಕೇಸನ್ನ ಅಲ್ಲೇ ಸುತ್ತಿಸ್ತಾ ಇದ್ದಾರೋ ಹೊರತು ಆ ಸುತ್ತುವಿಕೆ, ಆ ಸುಳಿಯಿಂದ ಹೊರಗಡೆ ಬರ್ಲಿಕ್ಕೆ ಬಿಡ್ತಾ ಇಲ್ಲ. ಅಬ್ಸರ್ವ್ ಮಾಡಿ, ಯಾರೇ ಒಬ್ರು ಲಾಯರ್ ಬಂದ್ರೆ ಈ ಟೀಮ್ ಅಲ್ಲಿ ಇರುವಂತ ಯಾರು ಲಾಯರ್ ಇರ್ತಾರೆ ಅವರೇ. ಇದಕ್ಕೆ ಹೊಸ ಲಾಯರ್ಸ್ನ ಎಂಟ್ರಿ ಆಗಕ್ ಬಿಡೋದಿಲ್ಲ ಇವರು ಈ ಕೇಸಿಗೆ. ನಾಟ್ ಓನ್ಲಿ ಈ ಕೇಸ್, ಇವ್ರು ಏನೇನೆಲ್ಲ ಆರೋಪಗಳನ್ನ ಮಾಡ್ತಾರೆ ಅದಕ್ಕೆಲ್ಲಾನು. ಈ ಇತ್ತೀಚಿನ ಬೆಳವಣಿಗೆಗಳ ಯೋಚನೆ ಮಾಡಿ. ಇವರು ಸೌಜನ್ಯಾಗೆ ನ್ಯಾಯ ಕೊಡಿಸ್ತೀವಿ ಅಂತ ನಿಂತವರು ಸಡನ್ ಆಗಿ ಬುರುಡೆ ಕಥೆಯನ್ನ ಹೇಳಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಇಲ್ದೇ ಇರೋ ಅನನ್ಯ ಭಟ್ನ ತಂದ್ರು, ಸೃಷ್ಟಿ ಮಾಡಿದ್ರು. ಇದೆಲ್ಲ ಮಾಡಿದ್ದು ಏನಕ್ಕೆ? ಸೌಜನ್ಯಾಳಿಗೆ ನ್ಯಾಯ ಕೊಡಿಸ್ಲಿಕ್ಕ. ಇದನ್ನೆಲ್ಲ ಮಾಡಿದ್ರೆ ಸೌಜನ್ಯಾಳಿಗೆ ಹೆಂಗ್ ನ್ಯಾಯ ಸಿಗುತ್ತೆ? ಒಂದ್ಸರಿ ಯೋಚನೆ ಮಾಡಿ. ಬುರುಡೆ ಸಿಕ್ಕಿದ್ರೆ ಸೌಜನ್ಯಾಳಿಗೆ ಹೆಂಗ್ ನ್ಯಾಯ ಸಿಗುತ್ತೆ? ಅನನ್ಯ ಭಟ್ ಏನೋ ಅಸ್ಥಿ ಸಿಕ್ಕಿದ್ರೆ, ಅಸ್ಥಿ ಪಂಜರ ಸಿಕ್ಕಿದ್ರೆ ಹೆಂಗೆ ನ್ಯಾಯ ಸಿಗುತ್ತೆ ಸೌಜನ್ಯಾಗೆ? ಯೋಚನೆ ಮಾಡಿ. ಯಾರೋ ಒಬ್ಬ ಬಂದ, ಆ ಚಿನ್ನಯ್ಯ ಬಂದ. ಆ ಚಿನ್ನಯ್ಯನಿಗೆ ಈ ಸಮೀರ ಚಿನ್ನಯ್ಯನ ಅಪ್ಪನಾಗಿ ಹೆಸರಿಡ್ತಾನೆ, ಭೀಮಾ ಅಂತೇಳಿ. ಯೋಚನೆ ಮಾಡಿ. ಈ ಸೌಜನ್ಯಾಳಿಗೆ ನ್ಯಾಯ ಕೊಡಿಸ್ಬೇಕು ಅಂತ ಇವರು ಹೋರಾಡ್ತಿರೋದು. ಆದ್ರೆ ಬಂದಿದ್ದು ಬುರುಡೆ ಕೇಸಲ್ಲಿ. SIT ರಚನೆಯಾಗಿದ್ದು ಬುರುಡೆ ಕೇಸಿಗೆ, ಸೌಜನ್ಯಾಳ ಕೇಸಿಗಲ್ಲ. SIT ನೇಮಕ ಆಗಿದ್ದು ಅಲ್ಲಿ ಏನು ಬುರುಡೆಗಳು, 400 ಬುರುಡೆಗಳು, ಸಾವಿರಾರು ಬುರುಡೆಗಳು ಅಂದ್ರು, ಆ ಕಾರಣಕ್ಕೆ SIT ನಿರ್ಮಾಣ ಆಗಿದ್ದು. ಸೌಜನ್ಯ ಕೇಸಿಗಲ್ಲ. ಸೌಜನ್ಯ ಕೇಸಿಗೆ ಸೌಜನ್ಯ ತಾಯಿ ಹೈಕೋರ್ಟಿಗೆ ಅಥವಾ ಸುಪ್ರೀಂ ಕೋರ್ಟಿಗೆ ಒಂದು ಲೆಟರ್ ಬರಬೇಕು, ಒಂದು ಸೈನ್ ಮಾಡಿ ಕೊಡಬೇಕು. ಆದ್ರೆ ಈ ತಾಯಿ ಅದೇನು ಮಾಡದೆ ಪ್ರತಿ ಸಾರಿ ಪ್ರೋಗ್ರಾಮ್ ಮಾಡ್ತಾರೆ, ಬರ್ತಾರೆ, ಸೆರಗೊಡ್ತಾರೆ, ಕಣ್ಣೀರಾಕ್ತಾರೆ. ಪ್ರತಿ ಸಾರಿ MLAಗಳನ್ನ, ಮಿನಿಸ್ಟರ್ಗಳನ್ನ, CM ನ, DCM ನ ಮೀಟ್ ಮಾಡ್ತಾರೆ, ಸೆರಗೊಡ್ತಾರೆ, ಕಣ್ಣೀರಾಕ್ತಾರೆ. ಅಥವಾ ಯಾವಾಗ ಇವರ ಪ್ರಚಾರದ ಗೀಳು, ಇವರ ಫೇಸ್ ವ್ಯಾಲ್ಯೂ ಕಮ್ಮಿ ಆಗ್ತಿದೆ ಅಂತ ಅನ್ಸುತ್ತೆ, ಅವಾಗ ಮೀಡಿಯಾದ ಎದುರುಗಡೆ ಬರ್ತಾರೆ, ಕಣ್ಣೀರಾಕ್ತಾರೆ. ಈ ಬುರುಡೆ ಕಥೆಯಲ್ಲೂ ಅಷ್ಟೇ. ಯಾವಾಗ ಬುರುಡೆ ಕಥೆ ಎಲ್ಲ ಫೇಕ್, ಇವರೆಲ್ಲ ಒಳಗಡೆ ಹೋಗ್ತಾರೆ, ಈ ಗಿರೀಶ್ ಮಟ್ಟಣ್ಣ, ಮಹೇಶ್ ತಿಮ್ರೋಡಿ ಎಲ್ಲ ಒಳಗಡೆ ಹೋಗ್ತಾರೆ ಅಂತ ಗೊತ್ತಾಯ್ತು, ಆ ಸಮಯದಲ್ಲಿ ಮತ್ತೆ ಸೌಜನ್ಯ ತಾಯಿ ಎಂಟ್ರಿ ಆಯ್ತು. ಮತ್ತೆ ಈ ಮೀಡಿಯಾ ಮುಂದೆ ಕಣ್ಣೀರ್ ಹಾಕಿದ್ರು, SITಗೆ ಒಂದು ಅರ್ಜಿಯನ್ನ ಕೊಟ್ರು, ಹೋದ್ರು. ಇದೇ ನಡೆಯುವುದು. ಸೌಜನ್ಯಾಗೆ ನ್ಯಾಯ ಕೊಡಿಸುವಂತಹ ಒಂದು ನಿಟ್ಟು ಇವರುಗಳಲ್ಲಿಲ್ಲ. ಸ್ವತಃ ಆಕೆಯ ತಾಯಿ ಹತ್ರನೇ ಇಲ್ಲ. ಇದ್ದಿದ್ರೆ ಇಷ್ಟೊತ್ತಿಗೆ ಸೌಜನ್ಯಾಗೆ ನ್ಯಾಯ ಸಿಕ್ಕಿರ್ತಿತ್ತು. ಸ್ವಲ್ಪ ಯೋಚನೆ ಮಾಡಿ, ಎಲ್ಲರೂ ಅರ್ಥ ಮಾಡ್ಕೊಳ್ಳಿ ಇವರ ತಂತ್ರವನ್ನ. ನಮಸ್ತೆ.